ಮೊಕದ್ದಮೆ 1 ಕೋಟಿ ಕೇಸ್ ಹಾಕಿದ್ದೀನಿ. ಅದು ಬಿಟ್ಟು ಈಗ ಹೊಸ ಬ್ಯಾಚ್ ಮಂಡ್ಯಲ್ಲಿ ಒಬ್ರು ಶುರು ಹಚ್ಕೊಂಡಿದ್ದಾರೆ. ನಾವು ಮಂಡ್ಯದವ್ರೆ, ಅಲ್ಲಿ ಬಳಪ ಮಂಡಿ ಕೊಪ್ಪಲು ನಮ್ಮ ಊರು, ನಮ್ಮ ತಾತನೂರು. ನಾವು ರೈತರ ಮಕ್ಕಳೇನೆ, ನಾನು ಗೌಡ್ರು, ಅದ್ರ ಕನ್ನಡಕಾರ ಗೌಡ್ರು. ಹಂಗೂ ಇಟ್ಕೊಂಡು ಅಲ್ಲಿ ಯಾರೋ ಒಬ್ಬ ಗೌಡ ಕೆದಕ್ತಾ ಇದ್ದಾನೆ. ಈಗ ಅವನ ಮೇಲೆ ಸಪರೇಟ್ FIR ಆಗ್ತಾ ಇದೆ ಸರ್. ಆದರೆ ಅದ್ರ ಬಿಟ್ಟು 80 ಜನಕ್ಕೆ ಹಾಕಿರೋದ್ರಲ್ಲಿ 8 ಜನ ಅದರಲ್ಲಿ ಅರೆಸ್ಟ್ ಮಾಡಿ ಬೇಲು ತಗೊಂಡಿದ್ದಾರೆ. ಇನ್ನು ಕೋರ್ಟ್ಗೆ ಅವ್ರು ಅಲಿಬೇಕು. ಅದಾದ್ಮೇಲೂ ನಾನು ಮುಗಿಸೋದಿಲ್ಲ, ಅದನ್ನು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀನಿ. ಅವ್ರಿಗೊಂದು 10 ಲಕ್ಷ ಲಾಸ್ ಆಗಬೇಕು. ಯಾಕಂದ್ರೆ ಒಬ್ಬನ್ನ ಮಾತಾಡ್ಬೇಕಾರೆ ಅವ್ರು ಏನಾರು ಅವ್ರಿಗೆ ಮೋಸ ಮಾಡಿದ್ರ, ಅವ್ರದ್ದೇನಾರ ದುಡ್ಡು ಕಿತ್ಕೊಂಡಿದ್ರ, ಅವ್ರ ದುಡ್ಡಲ್ಲಿ ಏನಾರ ಬಟ್ಟೆ ತಗೊಂಡಿದ್ವಾ, ಅದು ನನ್ನ ಬಾಯಿ, ನನ್ನಿಷ್ಟ. ED ರೈಡ್ ಆಗ್ಬೇಕಾ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೇಕಾ, ಅದು ನನ್ನಿಷ್ಟ. ಅದು ನನಗಾಗುತ್ತೆ, ನನ್ನಿಷ್ಟ. ನಾನು ಹೇಳ್ಕೊಂಡ್ಮೇಲೆ ನನಗೆ ಹಾಗೆ ಆಗುತ್ತೆ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ನನಗೆ ಗೊತ್ತು. ಏನ್ ಬಗಳ್ತಾ ಇದೀಯಾ ಶನಿ ಮುಂಡೆ. ಆದ್ರೆ ಇವ್ರು ಯಾರ್ಯಾರು ಮಾತಾಡ್ತಾ ಇದಾರೆ ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಆಲ್ರೆಡಿ 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ. ಆದ್ರೆ ಮೊನ್ನೆಗೆ 8 ಜನ ಅರೆಸ್ಟ್ ಆಗಿದ್ದಾರೆ. ಗೊತ್ತಾಯ್ತು ಬಿಡಪ್ಪ. ಸರ್, ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರಲ್ವಾ, ಅವ್ರಿಗೆಲ್ಲ ಈ ತರ ಟಿಕೆಟ್ ಸಿಕ್ಕಾಬಿಡ ಬರುತ್ತೆ. ಹೌದು, ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ನೀವು ಯಾಕೆ ಆ ರೀತಿ ಇರಬಾರ್ದು ಅಂತ, ಯಾಕೆ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಯಾಕೆ? ಮಿತಿ ಮೀರಿದಾಗ, ಅದು ಫ್ಯಾಮಿಲಿ ವಿಷಯಕ್ಕೆ ಬಂದಾಗ, ಈಗ ಅಮ್ಮನ ನಂಬರ್ಗೆಲ್ಲ ಕಾಲ್ ಮಾಡೋದು, ನಮ್ಮ ತಾಯಿ ನಂಬರ್ಗೆಲ್ಲ ರಾತ್ರಿ ಎಲ್ಲ ಕಾಲ್ ಮಾಡೋದು, 1 ಗಂಟೆ 2 ಗಂಟೆ 3 ಗಂಟೆ ಆ ಥರ ಮಿತಿ ಮೀರೋದಕ್ಕೆ ನಾನು ಆ ಥರ ಕೇಸ್ ಹಾಕಿ ಆಲ್ರೆಡಿ FIR ಆಗೋಗಿದೆ. ಈಗ ಅದು ಫುಲ್ ಮುಗಿಯೋದಲ್ಲ, ಮುಗಿದ್ರೂ ಬಿಡಲ್ಲ. ತಿರ್ಗಾ ಇನ್ನೊಂದು ಕೇಸ್ವರೆಗೂ ಹೋಗ್ತಾ ಇರ್ತೀನಿ. ಅದು 506 ಹಾಕಿದ್ದೀನಿ. ಕೊಲೆ ಬೆದರಿಕೆ ಹಾಕಿದ್ದೀನಿ. ಹಾ, ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ? ಪೇಜ್ಗಳ ವಿರುದ್ಧವಾಗಿ ಏನಾದ್ರು ಕೇಸ್ ಹಾಕಿದ್ದೀರಾ? ಪೇಜ್ ವಿರುದ್ಧ ಮೀಡಿಯಾ ಅಂತ ಸುಮ್ನೆ ಮಾಡ್ಕೊಂಡಿರ್ತಾರಲ್ಲ, ಅದರಲ್ಲಿ GJ ಕನ್ನಡ, ಆಮೇಲೆ ಅದೇನೋ ಭೂಗತ್ತನ, ಅದೇನೋ ಪ್ರಪಂಚನ ಏನೋ, ಅವ್ರ ಮೇಲೆಲ್ಲ ಹಾಕಿದ್ದೀನಿ. ಯಾಕೆ ಸರ್? ಒಂದು 8 ಮೀಡಿಯಾ ಮೇಲೆ ಹಾಕಿದ್ದೀನಿ ಸರ್. ಸರ್, ವೈರಿಗಳು ಜಾಸ್ತಿ ಇದ್ದಷ್ಟು ಬೆಳೀತಾರೆ ಅಂತ ಹೇಳ್ತಾರೆ. ಹೌದು, ಇವಾಗ ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನು ಜಾಸ್ತಿ ವೈರಲ್ ಸ್ಟಾರ್ ಅಂತ ನಾಳೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಅಲ್ಲ ಸರ್, ವೈರಲ್ ಸ್ಟಾರ್ ಅಂತ ನಾಳೆ ಅವಾರ್ಡ್ ತಗೊಳ್ತಾ ಇದ್ದೀನಿ. ಆಯ್ತಾ? ನಾನು ಕೇಸ್ ಹಾಕಿದ್ರು ನ್ಯೂಸ್ ಮಾಡ್ತೀನಿ, ಅರೆಸ್ಟ್ ಆದ್ರೂ ನ್ಯೂಸ್ ಮಾಡ್ತೀನಿ. ಈ ತರ ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಹುಚ್ಚೋಯ್ದ್ರು ನ್ಯೂಸ್ ಮಾಡ್ತೀನಿ ಅಂತ. ಅರ್ಥ ಆಯ್ತಾ? ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಹೆಂಗ್ ಕಳ್ಕೊಂತಾ ಇದ್ದೀನಿ ನಾನು. ಇನ್ನು ಫ್ಯಾನ್ಸ್ ಅಲ್ಲ, ಇಲ್ಲಿ ನೋಡಿ, ಝೂಮ್ ಮಾಡಿ, ದಿನಕ್ಕೆ ಎಷ್ಟು ಕಾಲ್ಸ್ ಬರ್ತದೆ ಫ್ಯಾನ್ಸ್ ಅನ್ಬಿಟ್ಟು. ಬರೀ ಎತ್ತದೇರ ಕಾಲ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಝೂಮ್ ಮಾಡಿ. 800 ಚಿಲ್ಡ್ರೆ. ಈ ಜನ ಕಳ್ಕೊಂಡಿರೋದ, ಸಂಪಾದನೆ ಮಾಡಿರೋದ? ಇವಾಗ ಎಲ್ಲ ಉಲ್ಟಾ ತಿರುಗ್ತಾ ಇದಾರೆ. ಇನ್ನೊಂದು 15 ಸಲ ತೋರಿಸ್ತೀನಿ. ಆದ್ರೆ ನೀವು ಗಿಲ್ಲಿ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ ಸರ್, ಅದಕ್ಕೆ ಏನಾದ್ರು ಅವ್ರ ಫ್ಯಾನ್ಸ್ ಏನಾದ್ರು ರೊಚ್ಚಿಗಿದ್ರೆ ಏನು ಅಂತ? ಗೆದ್ರು ಅಂತ ಅಲ್ಲ ಸರ್. ಇವಾಗ ಇದರಲ್ಲಿ ಒಳ್ಳೆಯವರು ಇದಾರೆ, ಗುಡ್ಡು ಇದಾರೆ, ಗಿಲ್ಲಿ ಫ್ಯಾನ್ಸ್ ಅವರ ಏನು ಅಲ್ಲ, ಗಿಲ್ಲಿ ಫ್ಯಾನ್ಸ್ ಅವ್ರೇನೆ. ಗಿಲ್ಲಿ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ಅವರು ತುಂಬಾ ತೊಂದರೆ ಮಾಡ್ತಾ ಇದ್ರು. ಯಾವ ಲೆಕ್ಕಕ್ಕೆ ತೊಂದರೆ ಅಂದ್ರೆ, ಕೊಲೆ ಬೆದರಿಕೆ ಹಾಕೋದು, ಆಮೇಲೆ ಹಲ್ಕಾ ಮಾತು ಬೈಯೋದು, ಅಲ್ಲಿ ಸಿಗು ಇಲ್ಲಿ ಸಿಗು, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳೋದು, ಆತರ ತುಂಬಾ ಎದುರಿಸ್ತಾ ಇದ್ರು. ಅದರಲ್ಲಿ ಜಾಸ್ತಿ ಬಂದು ಯಲಹಂಕ ಗುರು ಅವ್ರು ಮಾಡಿದ್ರು. ಅವರು ಇವಾಗ ಅರೆಸ್ಟ್ ಆಗಿದ್ದಾರೆ. ಅದು ಬಿಟ್ಟು 8 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡ್ ಸೈಡ್ ಒಬ್ಬ ನನ್ನ ಮೊಬೈಲ್ ಅಲ್ಲಿ ಅದೇ 1 ಲಕ್ಷ, ನಾನು ನಾಯಿ ಬಂದ್ರೆ 2.5 ಲಕ್ಷ ಅಂತ, ಅದ್ರದ್ದು ಕ್ಲಾರಿಫೈ ಕೊಟ್ಬಿಡ್ತೀನಿ. ನಾನು ವಿತ್ ಡಾಗೆ ಬಿಗ್ ಬಾಸ್ ಗಿಂತ ಮುಂಚೆ ಹೋಗ್ತಾ ಇದ್ದು 2.5 ಲಕ್ಷ. ನಾನು ವಿತ್ ಡಾಗ್ ಹೋಗೋದೇ 2.5 ಲಕ್ಷ. ಬಿಗ್ ಬಾಸ್ ಸತೀಶ್ ಅಂತ ಕರೆದ್ರೆ ಬರೀ 1 ಲಕ್ಷಕ್ಕೆ ಬರ್ತೀನಿ. ಅಂದ್ರೆ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಸತೀಶ್ ಕ್ಯಾಡವಂಶು ಡಾಗ್ ಇಂದಾನೆ ಫೇಮಸ್ ಅಂತ ಅರ್ಥ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೀವು ಗಿಲ್ಲಿ ಗೆಲ್ಲಲ್ಲ ಅಂತೆಲ್ಲ ಹೇಳ್ಕೊಂಡು ಬಂದಿದ್ರಿ, ಬಟ್ ಇವತ್ತು ಗೆದ್ದಿದ್ದಾನೆ. ಅದಕ್ಕೆ ಈಗ ಸೋತೋರ್ಗೆ ಪಾರ್ಟಿ ಕೊಡಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ಕರೆದು ಪಾರ್ಟಿ ಕೊಡಿಸ್ತಾ ಇದ್ದೀವಿ. ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ಅಲ್ಲ, ನೀವು ಅವ್ರ ವಿರುದ್ಧ ಮಾತಾಡಿದ್ರಲ್ಲ, ಈಗ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಸರ್? ನಾನೇನ್ ಭವಿಷ್ಯ ಜ್ಯೋತಿಷ್ಯವನ್ನ ನೀವು ಹೇಳಿದ್ರಲ್ವಾ? ಹೇಳಿದ್ದೆ, ಅದಕ್ಕೆ ಏನ್ ಮಾಡೋಣ ಈಗ? ಅಂದ್ರೆ ಸುಳ್ಳು ಆಗ್ಲಿಲ್ಲ. ಸುಳ್ಳಲ್ಲ, ಹೇಳಿದ್ದೆ. ನಾನೇನ್ ಭವಿಷ್ಯನ ನಾನ್ ಕುಡ್ದಾಗ ಹೇಳಿದ್ದೆ, ಭವಿಷ್ಯ ನಾನ. ಈಗ ಸ್ವಾಮೀಜಿ ಹೇಳಿದೆ, ಸುಳ್ಳಾಯ್ತು. ಈಗ ಸ್ವಾಮೀಜಿ ಹಂಗಾರ ಓದಿರೋದೆಲ್ಲ ಹೋಯ್ತಲ್ಲ, ನೀರಲ್ಲಿ ಹೋಮ ಆಯ್ತಲ್ಲ. ಸ್ವಾಮೀಜಿ ಕುಡಿದ್ ನಶೆಯಲ್ಲಿ ಹೇಳಿದ್ದೆ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಗಿಲ್ಲಿ ಪಾರ್ಟಿ ಕೊಡ್ತೀರಾ ಸರ್? ಗಿಲ್ಲಿ ಕರಿಯಲ್ಲ ಸರ್. ಗಿಲ್ಲಿ ಬಿಟ್ಟು ಎಲ್ಲಾರ್ಗೂ ಕರೆದಿ ಎಲ್ಲಾರ್ಗೂ ಒಂದು ದೊಡ್ಡ ಪಬ್ಬಲ್ ಪಾರ್ಟಿ ಕೊಡಿಸ್ತಾರೆ. ಯಾಕೆ ಗಿಲ್ಲಿ? ನನ್ಗಿಷ್ಟ ಇಲ್ಲ ಸರ್. ಅವ್ರ ವ್ಯಕ್ತಿತ್ವ ಒಳಗಿರೋದೊಂಥರ, ಆಚೆ ಇರೋದೊಂಥರ. ಅದಕ್ಕೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾತಾಡ್ತಾ ಇದ್ದು ಮನಸ್ಸಿಂದ, ಆಮೇಲೆ ರಿಯಲ್ ಆಗಿ ಅವ್ರು ಒಳ್ಳೆಯವರು. ಶಿವರಾಜ್ ಕುಮಾರ್ ಸರ್ ಮಾತಾಡೋದು ರಿಯಲ್ ಆಗಿ ಅದು ಒಳ್ಳೆಯವರು. ಆದ್ರೆ ಒಳಗೆ ಒಂಥರ ಇಟ್ಕೊಂಡು ಜನದ ಮುಂದೆ ತಳಕ್ ಬಳಕ್ ಬಣ್ಣದ್ ಮಾತಾಡೋರು ನನಗೆ ಇಷ್ಟ ಇಲ್ಲ ಸರ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು?
ಗಿಲ್ಲಿ ತಳಕು ಬಳಕೆ ಮಾತಾಡ್ತಾನೆ. ನನಗೆ ತಳಕ್ ಬಳಕ್ ಮಾತಾಡೋರು ಇಷ್ಟ ಇಲ್ಲ ಸರ್. ಸರ್ ಈಗ ಫ್ಯಾನ್ಸ್ಗಳಿಂದ ನಿಮ್ಗೆ ಬೆದರಿಕೆ ಕರೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಗಮನಕ್ಕೆ ತಂದ್ರ ಸರ್? ಗಮನಲ್ಲಿ ಅರೆಸ್ಟ್ ಆಗಿದೆ ಸರ್, 8 ಜನ ಅರೆಸ್ಟ್ ಆಗಿದೆ. ಗಿಲ್ಲಿ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರು ಕಟ್ಕೊಂಡು ನನ್ಗೇನಕ್ಕೆ ಸರ್, ನನ್ಗೂ ಅವ್ರಿಗೇನು, ನನಗೆ ಯಾರು ತೊಂದರೆ ಕೊಡ್ತಾರೋ ಅವ್ರ ಮೇಲೆ ಮಾತ್ರ ಆಕ್ಷನ್ ತಗೊಳ್ತಾ ಇದೀನಿ. 80 ಜನದ ಮೇಲೆ ಕೇಸ್ ಹಾಕಿದೀನಿ. ಈಗ ಹೊಸ ಕೇಸಲ್ಲಿ 200 ಜನದ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.